ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದಂತಹ ಟ್ಯಾಬ್ಲೋಸ್ ಸ್ತಬ್ಧ ಚಿತ್ರಗಳು ಇದೀಗ ರೆಡಿಯಾಗಿ ತಯಾರಾಗಿ ನಿಂತಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದೀಗ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಜೊತೆಗಿರದ ಜೀವ ಎಂದಿಗೂ ಜೀವಂತ ಎಂಬಂತೆ ನಮ್ಮ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಹೃದಯಾಘಾತದಿಂದ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದ್ರು. ಇತ್ತೀಚೆಗಷ್ಟೇ ಎಲ್ಲೆಡೆ ಯುವಕರಲ್ಲಿ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆಯನ್ನ ಬಿಂಬಿಸುವಂತಹ ಟ್ಯಾಬ್ಲೋ ಕೂಡ ಪ್ರದರ್ಶನ ಆಗ್ತಾ ಇದೆ. ಇನ್ನು ಈ ಒಂದು ಅಕ್ಟೋಬರ್ 2 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಎಂದು. ಆ ಹಿನ್ನೆಲೆಯಲ್ಲಿ ಇವತ್ತು 60ಕ್ಕೂ ಹೆಚ್ಚು ಟ್ಯಾಬ್ಲೋಗಳಿದೆ. ಅದರಲ್ಲಿ ಒಂದಷ್ಟು 3 ರಿಂದ 4 ಟ್ಯಾಬ್ಲೋಗಳು ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಸಂದೇಶವನ್ನ ಸಾರುವಂತಹ ಟ್ಯಾಬ್ಲೋಗಳನ್ನ ಮಾಡಲಾಗ್ತಾ ಇದೆ. ಇವಾಗ ನಾವು ನೋಡ್ತಾ ಇದ್ದೀವಿ, ಜಿಲ್ಲಾ ಪಂಚಾಯತ್ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಒಂದು ಗೊಂಬೆಗಳ ಸ್ತಬ್ಧ ಚಿತ್ರಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ನಮ್ಮ ಗದಗ ಜಿಲ್ಲಾ ಪಂಚಾಯತ್ ಗದಗ ಜೋಡು ಕಳಸದ ಗುಡಿ ಸೋಡಿ ಅನ್ನುವಂತಹ ದೇವಸ್ಥಾನದ ಟ್ಯಾಬ್ಲೋ ಚಿತ್ರವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಯೋಜನೆ ಇಂದಿರಾ ಕ್ಯಾಂಟೀನ್. ಆ ಒಂದು ಇಂದಿರಾ ಕ್ಯಾಂಟೀನ್ ಒಂದು ಟ್ಯಾಬ್ಲೋ ಕೂಡ ಇಲ್ಲಿ ಪ್ರದರ್ಶನ ಆಗ್ತಿರುವಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಜ್ಞಾನಿ ವಿಜ್ಞಾನಿಗಳ ನಾಡಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ವತಿಯಿಂದ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತೆ ಕೈವಾರ ಶ್ರೀ ಶಿವಯೋಗಿ ನಾರಾಯಣ ಯತೀಂದ್ರರ ಒಂದು ಟ್ಯಾಬ್ಲೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದು ಮಂಡ್ಯ ಸಕ್ಕರನಾಡು ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಒಂದು ಟ್ಯಾಬ್ಲೋ. ಚರಕದಲ್ಲಿ ಮಹಾತ್ಮ ಗಾಂಧೀಜಿಯವರು ನೇಯುವಂತಹ ಒಂದು ದೃಶ್ಯವನ್ನ ಇಲ್ಲಿ ಟ್ಯಾಬ್ಲೋ ಮೂಲಕ ಪ್ರದರ್ಶನ ಮಾಡಲಾಗ್ತಾ ಇದೆ. ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಟ್ಯಾಬ್ಲೋಗಳು ಕೂಡ ಇಂದಿನ ಒಂದು ದಸರಾದಲ್ಲಿ ಒಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಗಮನಿಸ್ತಾ ಇದ್ದೀವಿ, ನಮ್ಮ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನ ವಿಜಯದ ರನ್ವೇ ಒಂದು ಟ್ಯಾಬ್ಲೋ ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಭಾರತದ ಆಕಾಶಕ್ಕೆ HAL ನ ಶಕ್ತಿಯ ಪ್ರದರ್ಶನವನ್ನ ತೋರಿಸಲಿಕ್ಕೆ ದಸರಾದಲ್ಲಿ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಭಾರತ ಸರ್ಕಾರದ ಒಂದು ಸ್ವಾಮ್ಯದ ಒಂದು ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಆಗಿದ್ದು, ವಿಮಾನಗಳು, ಹೆಲಿಕಾಪ್ಟರ್, ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿರುವಂತಹ ಒಂದು ಸಂಸ್ಥೆ HAL. ಆ ಒಂದು ಸಂಸ್ಥೆಯನ್ನ ತೋರಿಸುವಂತಹ ಕೆಲಸವನ್ನ ಇಂದಿನ ಟ್ಯಾಬ್ಲೋದಲ್ಲಿ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಒಂದು ಸ್ತಬ್ಧ ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನ 2023ರಿಂದ ಈ ಒಂದು 4 ಸಾರಿಗೆಗಳಲ್ಲಿ ಆರಂಭ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕ ಸಾರಿಗೆ, ಬೃಹತ್ ಬೆಂಗಳೂರು ಮಹಾನಗರ ಸಾರಿಗೆ, ಹಾಗೆ ವಾಯುವ್ಯ ಕರ್ನಾಟಕ ಮತ್ತು KSRTC 4 ಸಂಸ್ಥೆಗಳಲ್ಲೂ ಕೂಡ ಶಕ್ತಿ ಯೋಜನೆ ಆರಂಭ ಆಗಿದೆ 2023ನೇ ಇಸವಿಯಿಂದ. ಹಾಗಾಗಿ ಮಹಿಳಾ ಸಬಲೀಕರಣದತ್ತ ಪಯಣ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ನಲ್ಲಿ ಮಾಡಲಾಗ್ತಾ ಇದೆ. ಇದು ಕೂಡ ಮನೆ ಮನೆಗೆ ಪೊಲೀಸ್ ಇಲಾಖೆಯ ಒಂದು ವಿನೂತನ ನಂಬಿಕಸ್ಥ ಕಾರ್ಯಕ್ರಮ. ಮನೆ ಮನೆಗೆ ಪೊಲೀಸ್, ಜನರ ಬೆಂಬಲ ಪೊಲೀಸರಿಗೆ ಬಲ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಪೊಲೀಸ್ ಅಥವಾ ಇನ್ನಿತರ ತುರ್ತು ಸೇವೆಗಳಿಗಾಗಿ ಕರೆ ಮಾಡಿರುವಂತಹ ಒಂದು ನಂಬರ್ 112 ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮೊಂದಿಗೆ ಸೇವೆಯಲ್ಲಿರುವಂತಹ ಇದೆ ಅನ್ನುವಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ಟ್ಯಾಬ್ಲೋವನ್ನು ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಸೈಬರ್ ಅಪರಾಧದ ಬಗ್ಗೆ ಒಂದು ಟ್ಯಾಬ್ಲೋದಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಮಾದಕ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸೋಣ ಎಂಬ ನಿಟ್ಟಿನಲ್ಲಿ ನೋ ಡ್ರಗ್ಸ್ ಅವೇರ್ನೆಸ್ ಅನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಇನ್ನೊಂದು ಕಡೆ ಎಲ್ಲರೂ ಸಂಚಾರಿ ನಿಯಮವನ್ನು ಪಾಲಿಸಿ ಅನ್ನುವಂತಹ ಟ್ರಾಫಿಕ್ ರೂಲ್ಸ್ ಗಳನ್ನ ಇಲ್ಲಿ ಬಿಂಬಿಸಲಾಗ್ತಾ ಇದೆ. ಮನೆ ಮನೆಗೆ ಪೊಲೀಸ್ ಅನ್ನುವಂತಹ ವಿನೂತನ ಕಾನ್ಸೆಪ್ಟ್ ನಲ್ಲಿ ಈ ಒಂದು ಟ್ಯಾಬ್ಲೋವನ್ನ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಎಲ್ಲೆಡೆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವತಿಯಿಂದ ಇದೀಗ ಈ ಒಂದು ಟ್ಯಾಬ್ಲೋವನ್ನ ಮಾಡಲಾಗಿರುವಂಥದ್ದು. ಭೂಮಾತೆಯನ್ನು ರಕ್ಷಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಮತ್ತೆ POP ಗಣೇಶ ಬೇಡ, ಪರಿಸರ ಸ್ನೇಹ ಗಣೇಶವನ್ನ ಕೂರಿಸೋಣ, ತ್ಯಾಜ್ಯ ನಿರ್ವಹಣೆ, ಹಸಿ ಕಸ, ಒಣಕಸ, ಹಾಗೆ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ, ಮಳೆ ನೀರು ಕೊಯ್ಲು ಮತ್ತು ಉಪಯೋಗಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ಕಾನ್ಸೆಪ್ಟ್ ನಲ್ಲಿ ಇದೀಗ ಟ್ಯಾಬ್ಲೋ ರೆಡಿ ಆಗ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ಇಂಡಿಯನ್ TV, ಮೈಸೂರು.